You see it, feel about it, you feel it, it's dashing, can't believe it. Welcome back to ಮೊದಲನೇದಾಗಿ ಇವತ್ತು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಬಂದಿರೋದು ನಮ್ಮ ಸಂಘದ ಇತಿಹಾಸದಲ್ಲೇ ನಮಗೆ ಒಂದು ಐತಿಹಾಸಿಕ ಕ್ಷಣ. ಹಾಗಾಗಿ ದ ಮ್ಯಾನ್ ಆಫ್ ಸಿಂಪ್ಲಿಸಿಟಿ ಅಂತ ಕರೆಸ್ಕೊಳ್ಳೋ ಶಿವಣ್ಣ ಅವ್ರನ್ನ ನೋಡಿ ನಾವು ಇವತ್ತಿಗೂ ಸಾಕಷ್ಟು ಕಲಿಯೋದಿದೆ. ಒಬ್ಬ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಅವ್ರನ್ನ ನೋಡಿ ನಾವು ಸಾಕಷ್ಟು ಕಲಿಬೇಕು. ಇವತ್ತು ಅವ್ರು ಎಷ್ಟೇ ದೊಡ್ಡವರಾದ್ರೂ ತುಂಬ ಸಿಂಪಲ್ ಆಗಿ ನಮ್ಮನ್ನೆಲ್ಲ ನಮ್ಮ ಮಧ್ಯೆ ಇವತ್ತು ಈ ಪ್ರೋಗ್ರಾಮ್ ನಡ್ಸ್ಕೊಡ್ಲಿಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಒಂದು ಕ್ಷಣನೇ ಯೋಚನೆ ಮಾಡಿದೆ ನಮ್ಮ ಸಲುವಾಗಿ ಬೆಂಗಳೂರಿಂದ ಮೈಸೂರಿಗೆ ಬಂದಿರೋದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ಅವ್ರಿಗೆ ಸ್ವಾಗತ ಬಯಸ್ತೇನೆ. ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ದಂಪತಿಗೆ ಎಸ್ ಈ ಒಂದು ಕಾರ್ಯಕ್ರಮದ ಶೋಭೆ ಮುಂದೆ ಎಲ್ರಿಗೂ ನಮಸ್ಕಾರ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಒಂದು ಸ್ಪೋರ್ಟ್ಸ್ ಮೀಟ್ಗೆ ನಾ ಬಂದಿದ್ದಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನೆನ್ನೆ ಬರಬೇಕಾಗಿತ್ತು. ಯಾಕಂದರೆ ಯೂಶಲಿ ಮೈಸೂರಿಗೆ ಬಂದು ಅವತ್ತೇ ಹೋಗೋದು ನನಗೆ ಇಷ್ಟಪಡೋದು. ಆ್ಯಕ್ಚುಲಾಗಿ ಮೈಸೂರಿಗೆ ಬಂದರೆ ಅಟ್ಲೀಸ್ಟ್ ಒಂದು 2 ದಿನ ಇರಲೇಬೇಕು. ಮೈಸೂರಿಗೆ ಬಂದಾಗ 100% 2 ದಿನ ಇದ್ದೇ ಹೋಗೋಕ್ಕಾಗಲ್ಲ ಅಷ್ಟೊಂದು. ಇವಾಗಂತೂ ಈ ಶಕ್ತಿಧಾಮ ಇರೋದ್ರಿಂದ ಅದೊಂದು ನಮ್ಮ ತಾಯಿ ಮಾಡಿದ ಒಂದು ಆಶ್ರಮ ಏನು ಇವತ್ತು ಗೀತಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಾಜಿ ಅಮ್ಮ ಸೇರಿ ಮಾಡಿದ ಒಂದು ಕನಸನ್ನ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಪೂರೈಸಿದೀವಿ ಅಷ್ಟೇ. ಇನ್ನೇ ಹೊರತು ಇನ್ನೇನು ನಾವೇನು ಕಡ್ದಾಕಿದೀವಿ ಅದು ಕಡ್ದಾಕಿದೀವಿ ಅಂತ ಹೇಳಲ್ಲ. ಆದ್ರೂ ನಾವು ಇದೆಲ್ಲ ನಡೆಯೋಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡಿದವರು ಜಾಸ್ತಿ ಜನ ಇದ್ದಾರೆ. ಇಲ್ಲಿ 100 ಇದ್ದಾರೆ, ಮಲ್ಲಿಕಾರ್ಜುನ ಇದ್ದಾರೆ ಪಾಪ ನಮ್ಮ ಸ್ನೇಹಿತರು. ತುಂಬಾ ತುಂಬಾ ಸಹಾಯ ಮಾಡ್ತಾರೆ ಎಲ್ರೂ ಶಕ್ತಿಧಾಮಕ್ಕೋಸ್ಕರ. ಯಾಕಂದ್ರೆ ಒಂದೇ ಒಂದು ಗೀತನ ಮೇಲಿರೋ ಮರ್ಯಾದೆಗೆ, ಆಮೇಲೆ ಅಪ್ಪಾಜಿ ಅಮ್ಮ ಮೇಲಿರೋ ಮರ್ಯಾದೆಗೆ ಅದನ್ನ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು 100% ಟ್ರೂತ್. ಇವತ್ತು ನಾನೇನು ಒಂದು ಭೇಟಿ ನೋಡಿದ ತಕ್ಷಣ ನಂಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಅಪ್ಪಾಜಿಗೆ ಅಮ್ಮ ಹೆಂಗಿದ್ರು ಅದೇ ರೀತಿ ನನ್ನ ಲೈಫ್ಲಿ ಗೀತಾ ಇದ್ದಾರೆ. ಅದಕ್ಕೆ ಮುಂಚೆ ಎರಡು ಕಣ್ಣಂದ್ರೆ 2 ಕಣ್ಲಿ ಒಂದು ಕಣ್ಣು ತಾಯಿ ಆಗ್ತಾರೆ, ಒಂದು ಕಣ್ಣು ಮಡದಿ ಆಗ್ತಾರೆ. ಸೊ 2 ಕಣ್ಣು ಇಂಪಾರ್ಟೆಂಟ್. ಒಂದು ತಾಯಿ ಇದ್ರು ಇವಾಗ ಮಡದಿ ನೋಡ್ಕೊತಾ ಇದಾರೆ. ನನ್ನ ಬಾಳಲ್ಲಿ ಹೆಂಗಸರು ಬಹಳ ಇಂಪಾರ್ಟೆಂಟ್ ಜಾಗ ತಗೋತಾರೆ. ನನ್ನ ಮಕ್ಕಳು ಇಬ್ರು ಹೆಣ್ಮಕ್ಳೇನೆ. ಸೊ ನೋಡಕೋದು ಇವಾಗ ಶಕ್ತಿಧಾಮದಲ್ಲಿ ಇರೋದು ಬರೀ ಹೆಣ್ಮಕ್ಳೇನೆ. ಸೊ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ನಮ್ಮ ಜೀವನದಲ್ಲಿ ಬಹಳ ಒಳ್ಳೆ ಸ್ಥಾನ ಅವ್ರಿಗೆ ನಾವು ಕೊಟ್ಟಿದ್ವಿ. ನಮ್ಗೆ ಅವ್ರು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅಷ್ಟೇ ಹೊರತು ನಾವು ಮಾತ್ರ ಮಾಡ್ತಿದೀವಿ ಅಂತಲ್ಲ. ಈ ಸಂಸ್ಥೆ ನಡೀತಾ ಇರೋದು ನಿಮ್ಮಂತ ಎಷ್ಟೋ ಜನರ ಒಂದು ಸಹಾಯ. ನಾವು ಸಹಾಯ ಮಾಡಿದ್ರು ಎಲ್ರು ಕೈ ಜೋಡಿಸ್ದಾಗಲೇ ಆ ಸಂಸ್ಥೆ ನಡೆಯೋದು. ಈ ಸಂಸ್ಥೆ ನಡೀತಾ ಇರೋದು ತಮ್ಮೆಲ್ಲರ ಸಹಕಾರದಿಂದ, ಭಗವಂತ ಚಾಮುಂಡೇಶ್ವರಿ ಆಶೀರ್ವಾದದಿಂದ. ಇವತ್ತು ಈ ಫಂಕ್ಷನ್ ಬಂದಿದ್ದು ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ಪಾಪ ಇವರು ನಮ್ಗೆ ಬೆಂಗಳೂರಿಗೆ ಬಂದು ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಮಲ್ಲಿಕಾರ್ಜುನ್ ತಲೆ ತಿಂದಿದ್ದಾರೆ ಜಾಸ್ತಿ, ಬಟ್ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಡೈಲಿ ವಾಕ್ ಮಾಡ್ತಾ ಇರ್ತೀವಿ. ಡೈಲಿ ಒಂದು 8-9 ಕಿಲೋಮೀಟರ್ ವಾಕ್ ಮಾಡ್ತೀವಿ ಜೊತೆಲೇನೆ. ಇದು ಒಂದು 3 ವರ್ಷ 4 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಬಹುಶಃ ನಮ್ಮ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನನಗೆ ಅಷ್ಟು ಖುಷಿ ಅನ್ಸುತ್ತೆ, ಅಷ್ಟೊಂದು ಹೆಮ್ಮೆ ಐತಲ್ಲ ಒಂದು ಸ್ನೇಹಿತರನ್ನ ಪಡೆಯೋದು.
ಅಷ್ಟು ಈಸಿ ಅಲ್ಲ. ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ಬರೀ ಇದ್ರಲ್ಲಿ ಮಾತ್ರ ಅಲ್ಲ, ಅವ್ರು ಮಾಡ್ತಿರೋ ಒಂದು ವಿದ್ಯುತ್ ಇದ್ರಲ್ಲೂ ಬಹಳ ಒಳ್ಳೆ ಹೆಸರನ್ನ ಪಡೆದಿದ್ದಾರೆ, ಒಳ್ಳೆ ಸ್ನೇಹಿತರನ್ನ ಗಳಿಸಿದ್ದಾರೆ. ಯಾಕಂದ್ರೆ ಇಂಥ ಒಂದು ಸ್ಪೋರ್ಟ್ಸ್ ಮೀಟ್ ನ ನಾವು ಸುಮ್ಮನೆ ಬಂದು ನಾವು ಅದು ಏರ್ಪಾಟ್ ಮಾಡಕ್ಕಲ್ಲ, ಅದು ಏರ್ಪಾಟ್ ಮಾಡಕ್ಕೆ ಬಹಳ ತಯಾರಿ ಬೇಕು. ಅದನ್ನ ಅಷ್ಟು ಅಚ್ಚುಕಟ್ಟ ಮಾಡಿದ್ದಾರೆ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಯಾಕಂದ್ರೆ ಕತ್ಲೆ ಆಗ್ತಾ ಇದೆ, ಪಾಪ ಒಂದು ಫೈನಲ್ಸ್ ನಡಿಬೇಕು, ನಮ್ಮಿಂದ ತೊಂದರೆ ಆಗ್ಬಾರ್ದು ಅವ್ರಿಗೆ. ಸೊ ಇಬ್ರು ಯಾರು ಫೈನಲ್ಸ್ ಬಂದಿದ್ರು ಅವ್ರೆಲ್ಲರಿಗೂ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಶಿವಣ್ಣ ಅವ್ರ ಕಡೆಯಿಂದ ಒಂದು ನಿಮಿಷ ಶಿವಣ್ಣ ಅವ್ರ ಕಡೆಯಿಂದ ಪ್ರಜಾಧ್ವನಿ ನಮ್ಮ ಸ್ನೇಹಿತರಾದಂತಹ ಚಲನಚಿತ್ರ ನಿರ್ಮಾಪಕರು ಲೋಗೋ ರಿಲೀಸ್ ಶಿವಣ್ಣ ಅವ್ರ ಕಡೆಯಿಂದ ಇವತ್ತಿಂದ ಈ ಚಾನಲ್, ಯೂಟ್ಯೂಬ್ ಚಾನಲ್, ಡಿಜಿಟಲ್ ಚಾನಲ್ ರಿಲೀಸ್ ಆಗತ್ತೆ ಶಿವಣ್ಣ ಅವರ ಕಡೆಯಿಂದ. ಯಾಕೆ ಅಂತಂದ್ರೆ ಶಿವಣ್ಣ ಅವ್ರದ್ದು ಅಮೃತ ಹಸ್ತ, ಗೋಲ್ಡನ್ ಹ್ಯಾಂಡ್ ಅಂತಾನೆ ಹೇಳ್ಬೋದು. ಚಿತ್ರರಂಗಕ್ಕೆ ಯಾರೇ ಬರಲಿ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡ್ರೆ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿತಾರೆ ಅವರು. ಅದಕ್ಕೆ ಡ್ಯಾನ್ಸ್ ಎಲ್ಲ ಬೇಡಮ್ಮ, ಡ್ಯಾನ್ಸ್ ಎಲ್ಲ ಬೇರೆ. ಇವತ್ತು ಬರೀ ಸ್ಪೋರ್ಟ್ಸ್. ನಾನು ಫಸ್ಟ್ ಬಂದ ತಕ್ಷಣ ಯಾಕೆ ನಿಮ್ಮ ಸಣ್ಕಳಿ ಅಂತ ಹೇಳಿದ್ರೆ, ನಾವು ಮ್ಯಾಚ್ ನೋಡ್ಬೇಕಂದ್ರೆ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನೀವು ಬಂದು ಹಿಂಗೆ ಮುತ್ಕೊಂಡ್ಬಿಟ್ರೆ ಅವ್ರಿಗೂ ತೊಂದರೆ ಕೊಟ್ಟಂಗೆ ಆಗುತ್ತೆ ಅಲ್ವಾ. ಅಷ್ಟವರೆಗೂ ಸ್ಪೋರ್ಟ್ಸ್ ನಾ ಬರ್ದೋಗಿದ್ರೆ ಏನ್ ಮಾಡ್ತಿದ್ರಿ, ಮ್ಯಾಚ್ ನೋಡ್ತಿದ್ರಿ ತಾನೆ. ನಾ ಬಂದ್ರು ಅದೇ ರೀತಿ ಮ್ಯಾಚ್ ನೋಡಿದ್ರೆ ಆ ಒಂದ್ ನಿಮಿಷ ನಾ ಮಾತಾಡಕ್ಕೂ ಮುಂಚೆ ನೀವೇ ಮಾತಾಡಿದ್ರೆ ನಾವ್ ಏನ್ ಮಾಡ್ಲಿ ಹೇಳಿ. ನಾವು ಬರ್ತೀವಿ, ನಮ್ಮನ್ನ ನೋಡ್ತಾ ಇರ್ತೀರಾ, ಬಟ್ ಯಾವಾಗ್ಲೂ ಒಬ್ಬ ಆಟಗಾರ ಆಡ್ಬೇಕಾದ್ರೆ ಇನ್ನೊಬ್ಬ ಬಂದ ಅಂತ ಅವ್ರನ್ನ ತಿರಸ್ಕರಿಸಬಾರ್ದು ಯಾವಾಗ್ಲೂ. ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲ. ನಾವು ಅವ್ರು ಕೊಡ್ಬೇಕು ಯಾವಾಗ ಗೌರವ. ಅದಕ್ಕೋಸ್ಕರ ಹೇಳಿದ ಎಲ್ಲ ಕಡೆ ಬಂದ ಅಂತ. ಯಾವಾಗಲೂ ಸ್ಪೋರ್ಟ್ಸ್ ಮ್ಯಾನ್. ಇವತ್ತು ನಾವೆಲ್ಲರೂ ಅಲ್ಲ, ಬರೀ ಇಡೀ ಭಾರತ ಬುದ್ಧಿ ಕಲಿಬೇಕು. ಸ್ಪೋರ್ಟ್ಸ್ ಮ್ಯಾನ್ಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕನ್ನೋದನ್ನ ಕಲಿಬೇಕು ಎಲ್ರೂ. ಇದು ನಮ್ಮ ಕರ್ತವ್ಯ ಅಲ್ಲ, ಎಲ್ರೂ ಇದಾಗುತ್ತೆ. ನಾ ಸುಮ್ಮನೆ ಇದ್ರೆ ರಾಮ, ವೈಲೆಂಟ್ ಆದ್ರೆ ರಾವಣ. ಮುಂದಾಗಡೆ ಪೇಪರ್ ಬರ್ಕೋ, ಮೈಸೂರು ನಂದು. ಇಲ್ಲಿ ಎಕ್ಕಸ್ತಿತ್ತು ನಾಯಿ ಒಳಗ್ ಬರ್ಬೇಕಾದ್ರೆ ನಾನು ಪರ್ಮಿಷನ್ ತಗೊಂಡ್ಬರ್ಬೇಕು. ಅಕಸ್ಮಾತ್ ಬಂತ ಜೋ 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 ಜೋಗಯ. ಡಾಲಿ, ನಾ ಸುಮ್ಮನೆ ಬಂದ್ರೆ ಅತಿಥಿ, ಹಿಡ್ಕೊಂಡ್ ಬಂದ್ರೆ ನನ್ಗೆ ಅತಿಥಿ. ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.